ಪ್ರಜ್ವಲ್ರನ್ನ ಸೆರೆ ಹಿಡಿಯುವಂತ ದಿನ ಹತ್ತಿರವಾಗ್ತಾ ಇದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಮೋದಿಗೆ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ. ಪತ್ರವನ್ನ ಕೈಗೆತ್ತಿಕೊಂಡಿರುವಂತ ವಿದೇಶಾಂಗ ಇಲಾಖೆ ಪ್ರಕ್ರಿಯೆ ಶುರು ಮಾಡಿದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಈ ಮೂಲಕ ಪ್ರಜ್ವಲ್ ಪ್ರಕರಣದ ಬಾಣವನ್ನ ಸಿದ್ದರಾಮಯ್ಯ ಮತ್ತೆ ಕೇಂದ್ರದ ಕಡೆಗೆ ಬಿಟ್ಟಿದ್ದಾರೆ. ಅದರಲ್ಲೂ ವಿಡಿಯೋ ಲೀಕ್ ಮಾಡಿ ಹೆಣ್ಣು ಮಕ್ಕಳ ಮಾನ ತೆಗೆದಿದ್ಯಾರು ಅಂತ ನಡೀತಾ ಇದ್ದ ಮಾತಿನ ಕದನಕ್ಕೆ ಪ್ರತ್ಯಾಸ್ತ್ರವನ್ನ ಹೂಡುವ ಮುಖೇನವಾಗಿ ತಂತ್ರ ಹೆಣೆದಿದ್ದಾರೆ ಸಿದ್ದರಾಮಯ್ಯನವರು. ಈ ನಡುವೆ ದೇವೇಗೌಡರು ಪ್ರಜ್ವಲ್ಗೆ ಬಹಿರಂಗ ವಾರ್ನಿಂಗ್ ಅನ್ನ ಕೊಟ್ಟಿದ್ದು ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರಕ್ಕೂ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಡ್ತಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಿ ಮೋದಿಗೆ ಸಿಎಂ ಪತ್ರ. ಮೊನ್ನೆ ಮೌನಾಸ್ತ್ರ, ಇಂದ ಪತ್ರಸ್ತ್ರ, ಕೇಂದ್ರದ ಅಂಗಳದಲ್ಲೇ ಚೆಂಡು. ಎರಡನೇ ಪತ್ರ ಬರೆದಿದ್ದೀನಿ ನಾನು. ಬಿಜೆಪಿ ಮೇಲೆ ಹಾಕುವ ಯತ್ನ, ಕಮಲ ನಾಯಕರ ಕಿಡಿ. ಸುಮ್ಮನೆ ಸಂತೆಯಲ್ಲಿ ಬರದಂತೆ ಪತ್ರ ಬರೆಯುವಂಥದ್ದು ತನಿಖೆಗಿಂತ ಹೆಚ್ಚು ರಾಜಕಾರಣವನ್ನ ಮಾಡಕ್ಕೆ ಹೊರಟಿದೆ. ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ಇಂದಿಗೆ ಬರೋಬ್ಬರೇ 27 ದಿನವಾಗಿದೆ. ಹಾಸನದಲ್ಲಿ ವೋಟ್ ಮಾಡಿ ವಿದೇಶಕ್ಕೆ ಜೂಟ್ ಆಗಿರೋ ಪ್ರಜ್ವಲ್ ರೇವಣ್ಣ ಇನ್ನೂ ಪತ್ತೆ ಇಲ್ಲ. ಎರಡೆರಡು ನೋಟಿಸ್, ಒಂದು ಲುಕ್ಔಟ್, ಮತ್ತೊಂದು ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರು ದೇಶಕ್ಕೆ ವಾಪಸ್ ಆಗಿಲ್ಲ. ಅಷ್ಟೇ ಯಾಕೆ, ಅರೆಸ್ಟ್ ವಾರಂಟ್ ಜಾರಿಯಾದ್ರೂ ಪ್ರಜ್ವಲ್ ರೇವಣ್ಣ ಬರೋ ಲಕ್ಷಣಗಳೇ ಕಾಣ್ತಾಗಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಪತ್ರ ಬರೆದಿದ್ದಾರೆ. ಮೇ 2ರಂದು ಮೋದಿಗೆ ಪತ್ರ ಬರೆದಿದ್ದ ಸಿಎಂ ಇವತ್ತು ಮತ್ತೊಂದು ಪತ್ರ ಬರೆದು ಪ್ರಜ್ವಲ್ ಪ್ರಕರಣದ ಚೆಂಡನ್ನ ಕೇಂದ್ರದ ಅಂಗಳಕ್ಕೆ ಎಸೆದಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಗೊಳಿಸಿ ಅಂತ ಒತ್ತಾಯಿಸಿದ್ದಾರೆ. ಪ್ರಮುಖ ಆರೋಪಿ ಪ್ರಜ್ವಲ್ ವಾಪಸ್ ಆಗದೆ ಇರೋದು ತನಿಖೆಗೆ ಹಿನ್ನಡೆಯಾಗ್ತಿದೆ. ದಿನಕ್ಕೊಂದು ಆಡಿಯೋ ಬ್ಲಾಸ್ಟ್ ಆಗ್ತಾ ಆಗಿದ್ದು ವಿಪಕ್ಷಕ್ಕೆ ಅಸ್ತ್ರವಾಗ್ತಾ ಆಗಿದೆ. ಸಂಭಾಷಣೆಯಲ್ಲಿ ಕೇಳಿ ಬರ್ತಿರೋ ಹೆಸರುಗಳು ಕಾಂಗ್ರೆಸ್ಗೆ ತಿರುಗು ಬಾಣವಾಗ್ತಿದೆ. ಮೊನ್ನೆಯಷ್ಟೇ ಪ್ರಕರಣದ ಬಗ್ಗೆ ಮೌನವಾಗಿರುವಂತೆ ಸಲಹೆ ನೀಡಿದ್ದ ಸಿಎಂ ಇವತ್ತು ಪತ್ರದ ಮೂಲಕ ಅಸ್ತ್ರ ಹೂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದಂತ ಗಂಭೀರ ಪ್ರಕರಣವಿದೆ. ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಹಾಜರಾಗಬೇಕಿದೆ. ಹೀಗಾಗಿ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಪತ್ರದ ಮೂಲಕ ಸಿಎಂ ಆಗ್ರಹಿಸಿದ್ದಾರೆ. ಆಮೇಲೆ ನನ್ನ ಮೊದಲನೇ ಪತ್ರಕ್ಕೆ ಉತ್ತರ ಬರದೇ ಇರೋದ್ರಿಂದ ಮತ್ತೆ ಕೇಂದ್ರ ಸರ್ಕಾರ ಸಹಕರಿಸದೇ ಇರೋದ್ರಿಂದ ಎರಡನೇ ಪತ್ರ ಬರೆದಿದ್ದೀನಿ ನಾನು. ಹಾಗಾದ್ರೆ ಸಿಎಂ ಬರೆದಿರೋ ಪತ್ರದಲ್ಲೇನಿದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಸರಣಿ ಕುಕೃತ್ಯಗಳ ಬಗ್ಗೆ ನಾನು ನಿಮಗೆ ಮತ್ತೆ ಪತ್ರ ಬರೆಯುತ್ತಿದ್ದೇನೆ. ಪ್ರಜ್ವಲ್ ರೇವಣ್ಣ ಏಪ್ರಿಲ್ 27, 2024ರಂದು ದೇಶ ಬಿಟ್ಟು ಹೋಗಿದ್ದಾರೆ. ಮೊದಲ ಎಫ್ಐಆರ್ ದಾಖಲಾಗುವ ಕೆಲವೇ ಗಂಟೆಗಳಲ್ಲಿ ತನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ದುರ್ಬಳಕೆ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಕರ್ನಾಟಕ ಸರ್ಕಾರ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ರಚಿಸಿದೆ. ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರೂ ಪ್ರಜ್ವಲ್ ವಾಪಸ್ ಆಗಿಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಸೇರಿದಂತೆ ಗಂಭೀರ ಪ್ರಕರಣಗಳಿವೆ. ಹೀಗಾಗಿ 1967ರ ಪಾಸ್ಪೋರ್ಟ್ ಕಾಯ್ದೆ ಪ್ರಕಾರ ಪ್ರಜ್ವಲ್ ರೇವಣ್ಣನ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಪಡಿಸಿ ದೇಶಕ್ಕೆ ಮರಳುವಂತೆ ಮಾಡಿ ಎಂದು ಮನವಿ ಮಾಡುತ್ತಿದ್ದೇನೆ. ಹೀಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆಯುವ ಮೂಲಕ ಕೇಂದ್ರ ಸರ್ಕಾರದತ್ತ ಬಾಣ ಬಿಟ್ಟಿದ್ದಾರೆ. ಇನ್ನು ಸಿಎಂ ಬರೆದಿರೋ ಪತ್ರವನ್ನು ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿರೋ ರಾಹುಲ್ ಗಾಂಧಿ, ಪ್ರಧಾನಮಂತ್ರಿಯವರೇ, ನೀವು ಸಾಮೂಹಿಕ ಅತ್ಯಾಚಾರಿಯನ್ನ ಏಕೆ ಉಳಿಸುತ್ತಿದ್ದೀರಿ? ನಿಮಗೆ ಯಾವ ಒತ್ತಡ ಇದೆ ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿ ಮೇಲೆ ಹಾಕುವ ಪ್ರಯತ್ನ, ಸಿಎಂ ಪತ್ರಕ್ಕೆ ಜೋಶಿ ಕಿಡಿ. ಇನ್ನು ಸಿಎಂ ಪತ್ರಕ್ಕೆ ಬಿಜೆಪಿ ನಾಯಕರು ಬೆಂಕಿಯುಗುಳಿದ್ದಾರೆ. ಬಿಜೆಪಿ ಮೇಲೆ ಹಾಕುವ ಪ್ರಯತ್ನ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಕೂಡ ಗುಡುಗಿದ್ದು ಸಂತೆಯಲ್ಲಿ ಪತ್ರ ಬರೆದಂತೆ ಪತ್ರ ಬರೆಯಬಾರದು ಎಂದಿದ್ದಾರೆ. ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ ಅನ್ನ ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೇ ಇದೆ. ಅದರ ಪ್ರಶ್ನೆ ನಾವು ಬರೆದ ತಕ್ಷಣ ಆಗಬೇಕು, ಅದಕ್ಕೆ ಬಿಜೆಪಿ ಮೇಲೆ ಅದನ್ನು ಹಾಕಬೇಕು. ಈಗ ಕೇಂದ್ರ ಸರ್ಕಾರದ ಮೇಲೆ ಹಾಕಲಿಕ್ಕೆ ಸದ್ದು ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಇದರಲ್ಲಿ ತನಿಖೆಗಿಂತ ಹೆಚ್ಚು ರಾಜಕಾರಣವನ್ನ ಮಾಡಕ್ಕೆ ಹೊರಟಿದೆ. ಆ ಪ್ರೊಸೀಜರ್ ನಲ್ಲಿ ಯಾವ್ಯಾವ ನಿಬಂಧನೆಗಳು ಇದಾವೆ, ರಾಜ್ಯ ಸರ್ಕಾರ ಆ ಎಲ್ಲಾ ನಿಬಂಧನೆಗಳನ್ನ ಪೂರೈಸಿ ಕಳಿಸ್ಕೊಡ್ಲಿ. ಸುಮ್ಮನೆ ಸಂತೆಯಲ್ಲಿ ಬರದಂತೆ ಪತ್ರ ಬರೆಯುವಂಥದ್ದು ರಾಜಕೀಯ ಪ್ರೌಢಿಮೆ ಮತ್ತೆ ಪ್ರಬುದ್ಧತೆ ಆಗೋದಿಲ್ಲ. ಸಿಎಂ ಪತ್ರ ಬರೆದ ಬೆನ್ನಲ್ಲೇ ಮಾಜಿ ಪ್ರಧಾನಿ ದೇವೇಗೌಡರು ಪತ್ರ ಬರೆದು ಟ್ವೀಟ್ ಮಾಡಿದ್ದಾರೆ. ನನ್ನ ತಾಳ್ಮೆ ಪರೀಕ್ಷಿಸಬೇಡ, ಎಲ್ಲಿದ್ದೀಯಾ ಮೊದಲು ಬಂದು ಪೊಲೀಸರ ಮುಂದೆ ಶರಣಾಗು ಅಂತ ಎಚ್ಚರಿಸಿದ್ದಾರೆ.
ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ. ಅದೇನಂದ್ರೆ ಪ್ರಜ್ವಲ್ನ ಎಲ್ಲಿದ್ರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನ ಎದುರಿಸಬೇಕು ಎಂದು ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಮತ್ತು ಹೇಳುತ್ತಿದ್ದೇನೆ ಕೂಡ. ಇದು ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಎಂದು ಕೂಡ ತಿಳಿಯಬೇಕು. ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನ ಎದುರಿಸಬೇಕಾಗುತ್ತದೆ. ಅವನು ಎಸಗಿದ್ದಾನೆ ಎನ್ನಲಾದ ತಪ್ಪುಗಳನ್ನು ತೀರ್ಮಾನಿಸಲು ಕಾನೂನು ಇದೆ. ಆದ್ರೆ ಈ ಎಚ್ಚರಿಕೆಗೆ ಅವನು ತಲೆಬಾಗದಿದ್ದಲ್ಲಿ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗುವುದರಲ್ಲಿ ಸಂದೇಹವಿಲ್ಲ. ನನ್ನ ಬಗ್ಗೆ ಅವನಿಗೆ ಏನಾದರೂ ಗೌರವವಿದ್ದಲ್ಲಿ ಅವನು ಕೂಡಲೇ ಹಿಂದಿರುಗಿ ಬರಬೇಕು. ಹೀಗೆ ಪತ್ರ ಬರೆಯುವ ಮೂಲಕ ಪ್ರಜ್ವಲ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ದೇವೇಗೌಡರ ಪತ್ರಕ್ಕೆ ಕೌಂಟರ್ ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಪ್ರಜ್ವಲ್ನ ವಿದೇಶಕ್ಕೆ ಕಳುಹಿಸಿದವರೇ ಅವರು ಈ ಪತ್ರ ಬರೆದು ಏನ್ ಮಾಡ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ, ಪತ್ರ ಬರೆಯೋದು ಪಬ್ಲಿಕ್ ಕನ್ಸಂಪ್ಷನ್. ಬಿಜೆಪಿ ಶಾಸಕರದ್ದು ಫೋನ್ ಟ್ಯಾಪ್ ಆಗಿದೆ ಎಂದ ರಾಜೀವ್. ಯಾರದ್ದು ಫೋನ್ ಟ್ಯಾಪ್ ಮಾಡಿಲ್ಲ ಎಂದ ಸಿದ್ದರಾಮಯ್ಯ. ಈ ಮಧ್ಯೆ ಫೋನ್ ಟ್ಯಾಪ್ ಸಮರವು ಜೋರಾಗಿದೆ. ಬಿಜೆಪಿ ಬಹುತೇಕ ಶಾಸಕರದ್ದು ಫೋನ್ ಟ್ಯಾಪ್ ಆಗಿದೆ ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಆರೋಪಿಸಿದ್ದಾರೆ. ಇದಕ್ಕೆ ಮತ್ತೊಮ್ಮೆ ಸ್ಪಷ್ಟನೆ ನೀಡಿರೋ ಸಿಎಂ ಯಾರ ಫೋನ್ ಅನ್ನು ಟ್ಯಾಪ್ ಮಾಡ್ತಿಲ್ಲ ಎಂದಿದ್ದಾರೆ. ನನ್ನ ಸ್ನೇಹಿತರು ಬಹಳಷ್ಟು ಜನ ಇಲಾಖೆಯಲ್ಲಿ ಇರೋದ್ರಿಂದ ಬಿಜೆಪಿಯ ಬಹುತೇಕ ಎಲ್ಲಾ ಶಾಸಕರದ್ದು ಡಿಫ್ಯಾಕ್ಟ್ ನಿಮ್ದು ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ರು. ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಹಿಂದೆ ನಾನು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ಸರ್ಕಾರ ಈಗ ಇರ್ಬೋದು, ಯಾವತ್ತೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಿಲ್ಲ, ಮಾಡಲ್ಲ, ಮಾಡೋದೂ ಇಲ್ಲ. ಇದೆಲ್ಲದರ ನಡುವೆ ಅತ್ತ ಎಚ್.ಡಿ. ರೇವಣ್ಣ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಕಲಬುರಗಿಯ ಗಾಣಗಾಪುರದಲ್ಲಿ ಗುರುದತ್ತನ ದರ್ಶನ ಪಡೆದಿದ್ದಾರೆ. ಸದ್ಯ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗುತ್ತಾ? ದೇವೇಗೌಡರ ಎಚ್ಚರಿಕೆಗೆ ತಲೆಬಾಗಿ ಪ್ರಜ್ವಲ್ ಬರ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.